ಪ್ರಿಯ ವೀಕ್ಷಕರೇ, ಕೊನೆಗೂ ನಾನು ನಿಮಗೆ ತಿಳಿಸಿದಂತೆ ಈ ಸಾರಿಯಾದರೂ ಮಿಯಾಜಾಕಿ ಮಾವಿನ ಹಣ್ಣಿನ ಸಂಪೂರ್ಣ ವಿಡಿಯೋವನ್ನು ತಮಗೆ ತೋರಿಸ್ತೇನೆ ಅಂತ ಹೇಳಿದ್ದೆ. ಹೂವಿನಿಂದ ಹಿಡಿದು ಹಣ್ಣಾಗಿ ಕೊಯ್ಲು ಮಾಡಿ ಅದನ್ನು ಕಟ್ ಮಾಡುವ ತನಕ ಕ್ಲಿಯರಾಗಿ ಅದನ್ನು ತೋರಿಸ್ತೇನೆ ಅಂತ ಹೇಳಿದೆ. ಯಾಕೆಂದರೆ ಹೋದ ಸರ್ತಿ ಕೆಲವೊಂದು ಪ್ರಾಕೃತಿಕ ಕಾರಣಗಳಿಂದ ತೋರಿಸಲಿಕ್ಕೆ ಆಗಲಿಲ್ಲ. ನನಗೆ ಈ ಹಣ್ಣಿನ ಬಗ್ಗೆ ಇಷ್ಟೊಂದು ಮಾಹಿತಿಯೂ ಇದ್ದಿಲ್ಲ. ಈ ಸರ್ತಿ ತಮ್ಮ ಕೋರಿಕೆಯ ಮೇರೆಗೆ ಈ ವಿಡಿಯೋವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ, ಹಾಗಾದರೆ ಹೂವಿನಿಂದ ಹಣ್ಣಿನವರೆಗೆ ಇದರ ಎಲ್ಲ ಕ್ರಿಯೆಗಳನ್ನು ನಾನು ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯ ಇದು ಮೊಗ್ಗು ಕಾಣ್ತಾ ಇದೆ ತಮಗೆ. ಇದು ಮೊಗ್ಗು, ಇಲ್ಲಿ ಕಾಣ್ತಾ ಇರುವಂಥದ್ದು ಇದು ಮೊಗ್ಗು. ಆನಂತರ ಇದು ಹೂ ಅರಳುವ ಟೈಮು. ಇಲ್ಲಿಂದ ನೀವು ಮಧ್ಯೆ ಬಂದರೆ ನೋಡಿ, ಹಣ್ಣು ಕಾಯಿ ಕಟ್ಟುವಂಥ ಒಂದು ರೀತಿ. ಅದರಿಂದ ಸ್ವಲ್ಪ ದೊಡ್ಡದಾದ ತಕ್ಷಣ ನೋಡಿ, ಇಲ್ಲಿ ಕಾಯಿಗಳು ದೊಡ್ಡದಾಗ್ತಾ ಬಂದಿವೆ. ಈವಾಗಲೇ ಇದಕ್ಕೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಂಪು ಕಲರ್ ಈಗಾಗಲೇ ಬಂದಾಗಿದೆ ನೋಡಿ. ಇಷ್ಟು ಸಣ್ಣ ಗಾತ್ರದ ಮಿಡಿಗಳಲ್ಲೂ ಕೆಂಪು ಕಲರ್ ಬಂದಾಗಿದೆ. ಇನ್ನು ಬೆಳೀತಾ ಇದರ ಮುಂದಿನ ಬೆಳವಣಿಗೆಯನ್ನು ನಾನು ತೋರಿಸ್ತಿದ್ದೇನೆ. ನೋಡಿ, ಈ ಮಿಯಾಜಾಕಿಯನ್ನು ಮೊದಲನೇ ಹೂ ಬರುವಾಗಲೇ ಪಾಲಿನೇಷನ್ಗೆ ರೆಡಿಯಾಗಿ ಹೊಸ ಹೂ ಬರುವಾಗ ನಾನು ವಿಡಿಯೋ ಮಾಡಿದ್ದೆ. ಅದನ್ನೇ ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತಿಗೆ ಕರೆಕ್ಟ್ 25 ದಿವಸ ಆಗ್ತದೆ. 25 ದಿವಸ ದಾಟಿದ ತಕ್ಷಣ ಈ ಮಿಯಾಜಾಕಿ ಕಾಯಿ ಯಾವ ರೀತಿ ಒಂದು ಬರ್ತಾ ಇದೆ ನೋಡಿ. ಈ ರೀತಿ ಕಲರ್ ಬರ್ತಾ ಇದೆ. ಇನ್ನು ಈ ಕಲರ್ ಡಾರ್ಕ್ ಆಗ್ತಾ ಕಾಯಿ ದೊಡ್ಡದಾಗ್ತಾ ಹೋಗ್ತದೆ. ಕ್ರಮೇಣ ಅದು ಸಾಧಾರಣ ಮಾಗ್ತಾ ಈ ಕಲರಿಗೆ ಬಂದಿದೆ ನೋಡಿ. ಈ ಕಲರಿಗೆ ಬರ್ತಾ ಇದೆ. ಇನ್ನು ಕಾಲಕ್ರಮೇಣ ಇದರ ಕೊಯ್ಲಾಗುವಾಗ ಮಗದೊಮ್ಮೆ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ. ಇದು ಕೊನೆಗೂ ದೇವರು ನಮಗೆ ಆ ಹಣ್ಣಿನ ಕೊಯ್ಲು ಮಾಡುವಂಥ ಭಾಗ್ಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ನೋಡೋಣ, ಆ ಹಣ್ಣು ಎಷ್ಟೊಂದು ದೊಡ್ಡ ಗಾತ್ರಕ್ಕೆ ಬೆಳೆದಿದೆ. ಇವತ್ತು ಅದನ್ನು ಕ್ಲಿಯರಾಗಿ ನೋಡಿ, ಒಳ್ಳೆ ಮಾಗಿದೆ ಈ ಹಣ್ಣು. ಕೊನೆಗೂ ಈ ಹಣ್ಣನ್ನು ನಾವು ಕೊಯ್ಲು ಮಾಡಿದ್ದೇವೆ. ಈ ಹಣ್ಣು ತಡ್ಕೊಳ್ಳಿಕ್ಕೆ ಆಗದೆ, ಗಿಡ ವೆಯ್ಟಾಗಿ ತಡ್ಕೊಳ್ಳಿಕ್ಕೆ ಆಗದೆ ನೋಡಿ, ಇಲ್ಲಿ ಕಟ್ಟಿ ಅದನ್ನು ಸಪೋರ್ಟ್ ಮಾಡಿದ್ದೇವೆ. ಅಷ್ಟೊಂದು ಗಾತ್ರದ ಹಣ್ಣು ಈ ಸರ್ತಿ ಆಗಿದೆ. ಕೇವಲ 2 ಹಣ್ಣುಗಳು ಮಾತ್ರ ನಮಗೆ ಸಿಕ್ಕಿವೆ. ಒಂದು ಹಣ್ಣು ಕೊಯ್ಲು ಮಾಡಿಟ್ಟಿದ್ದೇನೆ. ಇದು 2ನೇ ಹಣ್ಣು. ಎಷ್ಟೊಂದು ರೀತಿಯ ನೋಡಿ, ಒಂದು ಕೈ ಗಾತ್ರಕ್ಕೆ ಈ ಹಣ್ಣು ಬೆಳೆದಿದೆ. ಇದನ್ನು ತಿನ್ನುವುದಕ್ಕಿಂತ ಇದನ್ನು ಹಿಡಿದುಕೊಳ್ಳುವುದೇ ಒಂದು ಸಂತೋಷ. ಒಂದು ಮಾತ್ರ ಸ್ಪಷ್ಟ, ಗಲ್ಫ್ ರಾಷ್ಟ್ರಗಳಲ್ಲಿ ಬೆಳೆಯುವಂಥ ಹಣ್ಣು ಹಾಗೂ ನಮ್ಮ ರಾಷ್ಟ್ರದಲ್ಲೂ ಅಲ್ಲಲ್ಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಬೆಳೆಯುವಂಥ ಹಣ್ಣು ಬೇರೆ ಬೇರೆ ಕಲ್ಲರಿಗೆ ಬರ್ತದೆ. ಒಂದೇ ಕಲರ್ ಕ್ಲಿಯರಾಗಿ ಬರುವುದಿಲ್ಲ. ಆನ್ಲೈನ್, ಯೂಟ್ಯೂಬ್ ಅಥವಾ ಇನ್ನೊಂದು ಕೆಲವು ಮೀಡಿಯಾಗಳಲ್ಲಿ ಏನು ತೋರಿಸ್ತಾರೆ ಆ ರೀತಿಯ ಕಲರ್ ಇಲ್ಲಿ ಬರುವುದಿಲ್ಲ ನೋಡಿ. ಈ ರೀತಿಯ ಕಲರ್ ಖಂಡಿತ ಬರ್ತದೆ. ಒಳ್ಳೆ ಶೈನ್ ಕಲರ್ ಇದೆ. ಇದು ಒರಿಜಿನಲ್ ಮಿಯಾಜಾಕಿ. ನನ್ನ ಪ್ರಕಾರ ಇದು ಅಂದಾಜು 1 kg ಮೇಲೆ ಇದೆ. 1 kg ಮೇಲೆ ಇದೆ ಈ ಹಣ್ಣನ್ನು. ಬನ್ನಿ ಹಾಗಾದರೆ ಇದನ್ನು ವೆಯ್ಟ್ ಮಾಡೋಣ. ಹಣ್ಣಾದ ನಂತರ ಕಟ್ ಮಾಡಿ ಇದನ್ನು ತೋರಿಸ್ತೇನೆ. ಇದರ ರುಚಿಯನ್ನು ತಮಗೆ ಹೇಗಿದೆ ಅಂತ ತಿಳಿಸ್ತೇನೆ. ಹಾಗಾದರೆ ಬನ್ನಿ ಮುಂದಿನ ವಿಡಿಯೋಗೆ. ನೋಡಿ, ಈಗ ನಾನು ಕೊಯ್ಲು ಮಾಡಿದಂಥ ಈ ಹಣ್ಣನ್ನು ತೂಕ ಕೂಡ ಮಾಡ್ತಾ ಇದ್ದೇನೆ. ಎಷ್ಟು kg ತೂಕ ಬರ್ತದೆ ಅಂತ ನೋಡೋಣ. ನೋಡಿ, ಇಲ್ಲಿ ನೋಡಿ, ಒಂದು ಹಣ್ಣು 1 kg 30 ಗ್ರಾಮ್ ತೂಕಕ್ಕೆ ಬರ್ತಾ ಇದೆ. ಕ್ಲಿಯರಾಗಿ ನೋಡಿ, ಅಷ್ಟು ದೊಡ್ಡ ಗಾತ್ರದ ಹಣ್ಣಿದು ಒರಿಜಿನಲ್ ಮಿಯಾಜಾಕಿ. ಬನ್ನಿ ಹಾಗಾದರೆ ಇವತ್ತು ಈ ಹಣ್ಣನ್ನು ನಾನು ಕೊಯ್ಲು ಮಾಡ್ತಾ ಇದ್ದೇನೆ. ಇದರ ಬೀಜ ಹಾಗೂ ಪಲ್ಪನ್ನು ಎಷ್ಟು ಇದೆ ಅಂತ ನೋಡೋಣ. ನೋಡಿ, ಎಷ್ಟೊಂದು ಪಲ್ಪ್ ಇದೆ ಇದರಲ್ಲಿ. ಬೀಜ ಅತಿ ತೆಳುವಾದಂಥ ಒಂದು ಬೀಜ. ನೋಡಿ, ತುಂಬ ಸಣ್ಣ ಗಾತ್ರಕ್ಕೆ, ತುಂಬ ತೆಳು ಗಾತ್ರಕ್ಕೆ ಇರುವಂಥ ಒಂದು ಬೀಜ ಇದರಲ್ಲಿದೆ. ಬಿಟ್ಟರೆ ಬೇರೆ ಏನಿಲ್ಲ. 90% ಪಲ್ಪ್ ಇದೆ. ಕೇವಲ ಒಂದು 10% ಮಾತ್ರ ಇದರಲ್ಲಿ ಬೀಜ ಇರ್ತದೆ. ಅಷ್ಟೊಂದು ಸುಂದರ, ಅಷ್ಟೊಂದು ಒಳ್ಳೆಯದಾದಂಥ ಒಂದು ಹಣ್ಣು. ಪ್ರತಿಯೊಬ್ಬರು ಇಂಥ ಹಣ್ಣನ್ನು ತಮ್ಮ ಮನೆಯಲ್ಲೂ ಬೆಳೆಸಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.